ಹೆಸರುಗಳನ್ನ ಸೂರ್ಯವರ್ಮ ಚಂದ್ರವರ್ಮ ಉಲ್ಲೇಖಿಸಿದ ಕಾರಣ ಒಲವು ಕೊಟ್ಟಂತ ಕಾರಣ ಏನು? ಬಹಳಷ್ಟುಂಟು ಹೇಳಿ. ತಮ್ಮ ಚಂದ್ರವರ್ಮ ಅಣ್ಣ ಸೂರ್ಯವರ್ಮ ದಿನನಿತ್ಯದಂತೆ ಸಭೆಯನ್ನ ಪ್ರವೇಶ ಮಾಡಿ ಇಂದು ಕೂಡ ಹೌದು ಕರ್ಮ ಕ್ರಿಯೆಗಳನ್ನ ಮುಗಿಸಿ ಮಹಾರಾಜ ರಾಜ ಹಂಸವನ್ನ ಏರಿದ್ದೇವೆ. ಹೌದು ಅಷ್ಟೇ ಅಲ್ಲದೆ ಸಿಂಹಾಸನವನ್ನ ಏರಿ ಕುಳಿತಿದ್ದೇವೆ. ನಮ್ಮ ಲೋಕದಲ್ಲಿ ಯಾರಿಗೂ ಏನು ಕುಂದು ಕೊರತೆ ಬರದ ಹಾಗೆ ನೋಡಿಕೊಂಡು ರಾಯಭಾರ ಮಾಡಿದವರು ನಾವು. ಇಷ್ಟೇ ಏಕೆ, ಇನ್ನೊಂದು ದಿನ ಈ ಪಾತಾಳ ಲೋಕವನ್ನ ನಮ್ಮ ತಂದೆಯಾಗಿರುವಂತ ಸಮಾಸಂತಕರು ಈ ಪಾತಾಳ ಲೋಕವನ್ನು ಆಳುತ್ತಿದ್ದರು. ಅವರ ಮಕ್ಕಳಾದಂತಹ ನಾವು ಸೂರ್ಯವರ್ಮ ಚಂದ್ರವರ್ಮ ಎಂಬುದಾಗಿ ನಾಮವನ್ನ ಪಡೆದು ಈ ಪಾತಾಳ ಲೋಕವನ್ನ ಆಳುತ್ತಿದ್ದೇವೆ. ಅಷ್ಟೇ ಏಕೆ, ಇದೆಷ್ಟೋ ರಕ್ಕಸರಿಗೆ ಒಡೆಯರಾಗಿ ಅವರಿಗೆ ಏನು ಕುಂದು ಕೊರತೆಗಳು ಬರದ ಹಾಗೆ ನೋಡಿಕೊಂಡು ರಾಜ್ಯವನ್ನು ಆಳುತ್ತಿರುವವರು ನಾವು. ಎಂದಿನಂತೆ ಇಂದು ಕೂಡ ತುಂಬಿದ ಸಭೆಗೆ ಬಂದು ಸಿಂಹಾಸನವನ್ನ ಏರಿ ಕುಳಿತಿರುವಾಗ ಆ ಕಡೆಯಲ್ಲೋ ಯಾರೋ ಬರುತ್ತಿರುವಾಗಿದ್ದಾರಲ್ಲ. ಶ್ರೀಶಂಕರ ಗಿರಿಜೇಶ ದಿಗಂಬರ, ಶ್ರೀಶಂಕರ ಗಿರಿಜೇಶ ದಿಗಂಬರ, ಯಶರಾಜ ಪರಮೇಶ ನಮೋ, ಯಶರಾಜ ಪರಮೇಶ ನಮೋ. ಇದು ರಾಜ ಸಿಂಹಾಸನವನ್ನ ಏರಿ ಕುಳಿಯಬೇಕು. ನಾರದ ಮುನಿಗಳೇ, ಮೊದಲನೇದಾಗಿ ನಿಮ್ಮ ಪಾದಗಳಿಗೆ ವಂದಿಸಿಕೊಂಡಿದ್ದೇವೆ. ಎದ್ದೇಳಿ ಶುಭವಾಗಲಿ. ನಾರದ ಮುನಿಗಳೇ, ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನ ಮಾಡಬೇಕು ಎಂದುಕೊಂಡಿದ್ದೇವೆ. ಯಾಕೇನು ಪೂಜ್ಯರೇ, ಬಂದ ತಕ್ಷಣ ಮಾಡಬೇಕಾದಂತಹ ಕರ್ತವ್ಯವಲ್ಲವೇ? ಮಂಗಳಾರತಿ ಅಲ್ಲವೇ? ಪೂಜ್ಯರೇ, ನಮಗೆ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನ ಹೇಗೆ ಮಾಡಬೇಕು ಎಂಬುದು ಸರಿಯಾಗಿ ತಿಳಿದವರಲ್ಲ. ಬಂದವರಿಗೆಲ್ಲ ಮಂಗಳಾರತಿ ಮಾಡ್ಲಿಕ್ಕೆ ಇದ್ದವರ ಮಾಡುವ ಬಗೆ ಹೇಗೆಂಬುದು ನಮಗೆ ಗೊತ್ತಿಲ್ಲ. ನಮ್ಮಿಂದ ಅವರಿಗೆ ಏನು ಕೊರತೆ ಆಗಬಾರದು ಎಂಬ ಆದಿತ್ಯೋಪಚಾರವನ್ನ ಮಾಡಬೇಕೆಂಬ ಬಯಕೆ. ಆದಿತ್ಯೋಪಚಾರ ಮಾಡುವುದು ಸರಿಯಲ್ಲ, ಮಂಗಳಾರತಿ ಅಂದ್ರಲ್ಲ ಹಾಗೆ ಬಂದವರಿಗೆಲ್ಲ ಮಂಗಳಾರತಿ ಮಾಡುವುದು. ಒಪ್ಪಿಕೊಳ್ಳೋಣ. ಆದರೂ ಅಷ್ಟೇ ಅಲ್ಲ, ನಿಮ್ಮ ದಿವ್ಯವಾದ ಪಾದಕ್ಕೆ ಸ್ವಚ್ಛಮಯವಾದಂತ ಹೂಗಳನ್ನು ಅರ್ಪಿಸಿದ್ದೇವೆ. ನಾರದ ಮುನಿಗಳೇ, ತುಂಬಾ ದೂರದಿಂದ ಆಯಾಸದಿಂದ ಬಂದಿದ್ದೀರಾ. ಕುಡಿಯುವ ಅಭ್ಯಾಸವಿದೆಯೇ? ಬರುವವರಲ್ಲ, ಅಭ್ಯಾಸ ಇಟ್ಕೊಂಡವರು ಅಲ್ಲ. ಈ ಪಾತಾಳ ಲೋಕದಲ್ಲಿ ಕುಡಿಯುವುದಕ್ಕೇನು ಕೊರತೆ ಇಲ್ಲ. ವಿಧ ವಿಧದ ಹಣ್ಣಿನ ರಸಗಳುಂಟು. ನೀವು ಯಾವ ಬಗೆಯ ಹಣ್ಣಿನ ರಸವನ್ನ ಕುಡಿಯುತ್ತೀರಾ? ಅಲ್ಲ, ನಮ್ಗೆ ಯಾವುದು ರಸ ಬೇಕಾಗಿಲ್ಲ, ಬೇಡವೇ? ಅಭ್ಯಾಸ ಇಟ್ಕೊಂಡವರು. ಆದರೂ ನಾರದರೆ, ನಿಮ್ಮಲ್ಲಿ ಒಂದು ಮಾತನ್ನ ಕೇಳುತ್ತೇನೆ. ಸಾರಿಯತ್ತ ಬೇಳುವ, ಸಾರಿಯತ್ತ ಬೇಳು ಕಪಾಳು, ಸಾರಿಯತ್ತ ಬೇಳು, ಸಾರಿಯತ್ತ ಬೇಡಿ ಹೃದಯಳು ಪದ, ಸಾರಿಯತ್ತ ಬೇಡಿ ಹೃದಯಳು ಪದ, ಮರೆತೈರದ ಹೊರನೆ ತನೆ ಹೊರೆ. ಸಾರಿಯತ್ತ ಬೇಳು ಕಪಾಳು, ಸಾರಿಯತ್ತ ಬೇಳು. ನಾರದರೆ, ಎಂದು ನೀವು ಇಲ್ಲೂ ಬಂದವರಲ್ಲ, ಬರುವವರೂ ಅಲ್ಲ. ಈತ ಕಡೆ ಹೋಗಿ ಎಂದರೂ ಕೂಡ ಹೋಗುವರಲ್ಲ. ಆದರೂ ಕೂಡ ನಮ್ಮ ಪಾತಾಳ ಲೋಕಕ್ಕೆ ಇಂದು ನೀವು ಅನಿಶ್ಚಿತ ಬೇಟೆಯನ್ನು ಕೊಟ್ಟಿದ್ದೀರಲ್ಲ, ಏನಾಗಬೇಕು ನಿಮ್ಮಿಂದ ನಾರದರೆ? ಓ ಸೂರ್ಯವರ್ಮ ಚಂದ್ರವರ್ಮ, ನಾರದ ಮುನಿಗಳೇ, ಚಿತ್ತರಿಸಲೆ ರಾಕ್ಷಸೋತ್ತಮ ನೀನು,
ಪಾದಗಳನ್ನು ವಿಸ್ತರಿಸುವೆ ಬಂದ ಪ್ರಸಾದಗಳನ್ನು ಪರಮಸಾಸಿ ನಿನ್ನ ನಿರತ ಪೊಂದಿಯರು ಪರಮಸಾಸಿ ನಿನ್ನ ನಿರತ ಪೊಂದಿಯರು ದಿಗ್ವರೆಲ್ಲ ತವ ಕೀರ್ತಿ ಹರಡಿದೆ ಹೋನದಿ ಬರಿದ ವಿಖ್ಯಾತ ನೀನು ನಿನ್ನಯ ದರಸುರವೋ ನಾ ಎಂಬುದೇನು ಚಿತ್ತವೇಸಲೆ ರಾಕ್ಷಸೋತ್ತಮ ನೀನು ಓ ಸೂರ್ಯವರ್ಮ ಚಂದ್ರವರ್ಮನೇ, ಅಪರೂಪವಾಗಿ ನಮ್ಮ ಪಾತಾಳ ಲೋಕವನ್ನ ಸೇರಿದ್ದೀರಿ. ಯಾಕೆ ಎನ್ನುವ ನಿಮ್ಮ ಪ್ರಶ್ನೆ ಹೌದು ಕೇಳಬೇಕಾದದ್ದು ಸಹಜ. ಯಾಕಂದ್ರೆ ಎಂದು ನೀವು ಬಾ ಅಂತ ಹೇಳಿದ್ರೆ ಬರುವುದಿಲ್ಲ, ಹೋಗಿ ಅಂತ ಹೇಳಿದ್ರೆ ಹೋಗುವುದಿಲ್ಲ. ನಾನು ಕೆಲವರು ಹೇಳ್ತಾರೆ ನಾರದರು ಬಂದಲ್ಲಿ ಕಲಹ ಉಂಟು ಮಾಡುತ್ತಾರೆ ಎನ್ನುವುದಾಗಿ. ಹೌದು ನಾರದರೆ. ಇನ್ನು ಕೆಲವರು ಹೇಳ್ತಾರೆ ನಾರದರು ಬಂದಲ್ಲಿ ಕಾರ್ಯವನ್ನ ಮಾಡ್ತಾರೆ. ಹಾಗಾಗಿ 3 ಮುಕ್ಕಾಲುಗಳಿಗೆ 14 ಲೋಕವನ್ನ ಸಂಚರಿಸುವಂತಹ ನಾನು ಕ್ಷಣ ಮಾತ್ರದಲ್ಲಿ ಎಲ್ಲೂ ನಿಲ್ಲುವವನಲ್ಲ. ನಿಲ್ಲುವಂತ ನಿಲ್ಲುವವನಲ್ಲ, ಹೋಗ್ತಾ ಇರುವುದು. ಆದ್ರೆ ಲೋಕದಲ್ಲಿ ನಿಮ್ದಂತ ಕೀರ್ತಿ ಕೊಂಡಾಡ್ತಾ ಇದೆ. ಯಾವ ರೀತಿ? ಲೋಕದಲ್ಲಿ ಇದ್ದಾರೆ ಅಣ್ಣ ತಮ್ಮಂದಿರಾಗಿರಬೇಕು ಸೂರ್ಯವರ್ಮ ಚಂದ್ರವರ್ಮರ ಹಾಗೆ. ಹೌದು, ಅಂತಹ ಪರಾಕ್ರಮಿಗಳು ಇದ್ದಾರೆ ಎನ್ನುವುದನ್ನ ಕೇಳಲ್ಪಟ್ಟಿದ್ದೇನೆ. ಆದ್ರೆ ನೋಡಿದ್ದು ಇವತ್ತು, ಹಾಗಾಗಿ ಇಲ್ಲಿ ಬಂದೆ. ಆದ್ರೆ ನನಗೊಂದು ಆಲೋಚನೆ ಆಗ್ತಾ ಇದೆ. ಏನು? ನಿಮ್ಮ ಪರಾಕ್ರಮ ಅಲ್ಲಿವರೆಗೆ ಎಲ್ಲೆಲ್ಲೂ ಹೊರಡಿದೆ, ಆದ್ರೆ ನಿಮ್ಮದಂತ ಬುದ್ಧಿವಂತಿಕೆ ಏನು ಆಗ್ಲಿಲ್ವೋ? ಏನು? ನಮ್ಮ ಬುದ್ಧಿಗೆ ಏನಾಗಿದೆ? ಪ್ರಯೋಜನ ಆಗ್ಲಿಲ್ಲ. ನಿಮ್ಮ ಪರಾಕ್ರಮ ಹೊರಡೋದು ಯಾವ ವಿಷಯದಲ್ಲಿ? ಮಹಾಭಾರತ ದುರಜಲ್ಗಾವ್ಯಾಯದಿ ವರ ಮಹಾಭಾರತ ದುರಜಲ್ಗಾವ್ಯಾಯದಿ ನರವ್ರ ಸೋದರರು ಮತ್ಸರದಿ ಸೆಣಕುತ್ತಿರಲು ನರವ್ರ ಸೋದರರು ಮತ್ಸರದಿ ಸೆಣಸುತ್ತಿರುವರು ಕುರುಕ್ಷೇತ್ರದಲ್ಲಿ ವಾತಜ ಸೋತು ಹೊರಗಿಯ ಧರಣಿಯಲಿ ವಾತಜ ಸೋತು ಹೊರಗಿಯ ಧರಣಿಯಲಿ ನೀನೀಗಲೇ ತೆರಳುತ್ತ ಶೀಘ್ರದಲ್ಲಿ ನೀಗಲೇ ತೆರಳುತ್ತ ಶೀಘ್ರದಲ್ಲಿ ದೇವನ ಪಕ್ಷ ಬೆರೆದಿ ಪಾರ್ಥನ ಕೊಲ್ಲಬಹುದು ಯುದ್ಧದಲ್ಲಿ. ಓ ಸೂರ್ಯವರ್ಮ ಚಂದ್ರವರ್ಮರೇ, ನಾರದರೆ. ನಿಮ್ಮ ಕೀರ್ತಿ ಎಲ್ಲಿಯೋ ಹರಡ್ತಾ ಇದೆ. ತಪ್ಪಿದೆ. ಆದರೆ ನೀವು ಒಂದು ಸ್ವಲ್ಪ ಸಂದರ್ಭದಲ್ಲಿ ಬುದ್ಧಿಹೀನರಾಗಿದ್ದೀರಿ ಎನ್ನುವುದು ನನಗೆ ಕಲ್ಪನೆ. ಹಾಗಾಗಿ ನೇರವಾಗಿ ಪಾತಾಳ ಲೋಕವನ್ನ ಸೇರ್ಬೇಕೆನ್ನುವ ಕಾರಣಕ್ಕಾಗಿ ಇಲ್ಲಿ ಬಂದೆ, ನಿಮ್ಮನ್ನ ಕಂಡೆ. ಹಾಗಾಗಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಕಾರಣವೇ ಇಷ್ಟೇ, ಮಹಾಭಾರತ ಯುದ್ಧವನ್ನ ಗೆದ್ದವರು ಯಾರು ಎನ್ನುವುದಾಗಿ ಭೀಮಾರ್ಜುನಲ್ಲಿ ವಾದ ವಿವಾದ ನಡೆಯುತ್ತಾ ಇದೆ. ಭೀಮ ಹೇಳುತ್ತಾ ಇದ್ದಾನೆ ನಾನೂ ಗೆದ್ದವನು ಎನ್ನುವುದಾಗಿ, ಅರ್ಜುನ ಹೇಳುತ್ತಾ ಇದ್ದಾನೆ ನಾನೂ ಗೆದ್ದವನು ಎನ್ನುವುದಾಗಿ. ಹಾಗಾಗಿ ಅವರಲ್ಲಿ ನಾನು ತಾನು ಎನ್ನುವ ಗೆದ್ದಿದ್ದೇನೆನ್ನುವ ಅಹಂಕಾರ ಮೂಡ್ತಾ ಇದೆ. ಆದರೆ ನಿಮಗೆ ತಿಳಿಸುವುದೇನು? ನಾರದರೆ, ಭೀಮಾರ್ಜುನರಿಗೆ ಅಲ್ಲಿಗೆಗಳವಾದರೆ ನಮಗೆ ಇದೀವ ಸಂಬಂಧ. ಹೌದು ಹೌದು, ಕಾರಣವಿದೆ. ಕಾರಣವಿದೆ. ಹೌದು, ಹಿಂದೊಂದು ಸಂದರ್ಭದಲ್ಲಿ ನಿಮ್ಮ ತಂದೆಯನ್ನ ಕೊಂದು ಬಿಡಿಸ್ತಾನೆ.
ಅರ್ಜುನ ಕೊಂದಿದ್ದಾನೆ. ನಿಲ್ಲಿ ಹೇಳುವವರಿಗೆ ಸ್ವಲ್ಪ ಕೇಳಿ. ಕೊಂದಿದ್ದಾನೆ. ಈಗ ಭೀಮಾರ್ಜುನ ಯುದ್ಧ ಮಾಡುತ್ತಾ ಇದ್ದಾರೆ ಕುರುಕ್ಷೇತ್ರದಲ್ಲಿ. ಹಾಗಾಗಿ ನೀವಿಬ್ಬರೂ ಹೋಗಿ ಭೀಮನ ಜೊತೆಗೂಡಿ ಕುಡಿದಂತಾದ್ರೆ ನಿನ್ನ ತಂದೆಯನ್ನ ಕೊಂದಂತಹ ಆ ಮಹಾಪರಾಕ್ರಮಿಯನ್ನಿಸಿಕೊಂಡಂತ ಅರ್ಜುನನ್ನ ಕೊಡುವುದಕ್ಕೆ ಒಳ್ಳೆ ಸಮಯ ನೋಡಿ. ನನ್ನ ತಂದೆಯನ್ನ ಕೊಂದಂತವನು ಹೇಳಿದೆಯಾ ನಾರದಾಡಿದ ಮಾತನ್ನ? ಮುನಿಗಳ ಮಾತನ್ನ ನಮ್ಮ ಕೇಳಿದಾಗ ತಂದೆಯವರು ಸಹಜದ ಸಾವನ್ನ ಕಂಡವರು ಎಂದು ಅವರನ್ನು ಇಲ್ಲಿಯವರೆಗೂ ಭಾವಿಸಿದವರು ನಾವು. ಹಾಗಾಗಿ ಇಲ್ಲಿಯವರೆಗೂ ನಮ್ಮ ತಂದೆಯ ಸಾವನ್ನ ಸಹಜವಾದ ಸಾವು ಎಂದು ತಿಳಿದವರು ನಾವು. ಎಷ್ಟೋ ಜನ ನಮ್ಮ ಪಾತಾಳ ಲೋಕಕ್ಕೆ ಬಂದಿದ್ದಾರೆ. ಹೌದು, ನಮ್ಮ ಸಹಾಯವನ್ನ ಅಂಗಲಾಚಿದ್ದಾರೆ. ಹೇಳಿದಷ್ಟು ಕೊಟ್ಟು ಕಳಿಸಿದ್ದಾರೆ. ಆದರೆ ಈ ಮಾತನ್ನ, ಈ ವಿಚಾರವನ್ನ ಎಂದಿಗೂ ತಿಳಿಸಿರಲಿಲ್ಲ. ಇಲ್ಲ ತಮ್ಮ ಅಣ್ಣ, ನಮ್ಮ ಈ ಜೀವನ ವ್ಯರ್ಥವಾಗಬಾರದು. ವ್ಯರ್ಥವಾಗಕೂಡದು. ನಮ್ಮ ತಂದೆಯನ್ನ ಕೊಂದಂತವನ ನಮ್ಮ ತಂದೆಯನ್ನ ಕೊಂದಂತ ಮಧ್ಯಮ ಪಾಂಡವ ಅರ್ಜುನನನ್ನ ತಲೆಯನ್ನ ಕಡೆದು ಈ ಭೂಮಿಗೆ ರಕ್ತಾಭಿಷೇಕವನ್ನು ಮಾಡಿ ಸಾಕಿಣಿ ದಾಕಿಣಿಗೆ ಉಡಬಡಿಸಬೇಕು. ಮತ್ತೇಕೆ ತಡ? ತಮ್ಮ ಸೂರನ ಮಾತಿನಂತೆ ಭೀಮನಿಗೂ ಅರ್ಜುನನಿಗೂ ಜಗಳವಂತೆ. ಅದರಲ್ಲಿ ಭೀಮ ಸೋತಿದಾನಂತೆ. ಅವನನ್ನ ಸ್ನೇಹವನ್ನ ಬಳಸಿ ಅರ್ಜುನನ ಸಾವಿಗಾಗಿ ನಾವು ಮುಂದೋಗಬೇಕಂತೆ. ತಮ್ಮ ಎಷ್ಟೇ ಆದರೂ ಅವರು ಅಣ್ಣ ತಮ್ಮಂದಿರಲ್ಲವೇ. ಹಾಗಾಗಿ ದೇವಾನುದೇವತೆಗಳು ಕಪಟಿಗರು ನಮ್ಮ ಏಳಿಗೆಯನ್ನ ಎಂದು ಸಹಿಸಲಾರರು. ಹಾಗಾಗಿ ಅವರನ್ನ ನಂಬಬಾರದು. ನಮ್ಮ ತಂದೆಯನ್ನ ಕೊಂದಂತಹ ಅರ್ಜುನನನ್ನ ತಲೆ ಕಡೆದಾಗಲೇ ನಮ್ಮ ಜನಕನ ಆತ್ಮಕ್ಕೆ ಶಾಂತಿ ಸಿಗುವುದು. ಇನ್ನು ಬಿಡಬೇಕೆ ನಮ್ಮ ತಂದೆಯನ್ನ ತಂದೆಯನ್ನ ಸಾವಿಗೆ ಕಾರಣವಾದಂತೆ ಅವನ ರುಂಡವನ ಕಡಿಯಬೇಕಾಗಿದೆ. ಮತ್ತೇಕೆ ತಡ? ನಮ್ಮವರನ್ನ ಒಳಗೂಡಿ ನೇರವಾಗಿ ನೇರವಾಗಿ ನಡೆದಂತ ಕುರುಕ್ಷೇತ್ರಕ್ಕೆ ನಮ್ಮ ಪಯಣ.